ಕಾಂಗ್ರೆಸ್ ಪಾಳೆಯದಲ್ಲಿ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ವಾರ್ ತಾರಕಕ್ಕೇರಿದೆ. ಸಚಿವರ ವಿರುದ್ಧ ಅಸಮಾಧಾನಗೊಂಡಿರುವ ಶಾಸಕರು ದೊಡ್ಡ ಕಂಪ್ಲೇಂಟ್ ಲಿಸ್ಟ್ ಕೊಡೋದಕ್ಕೆ ಸಜ್ಜಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ತಾರಕಕ್ಕೇರಿದ ಶಾಸಕರು ವರ್ಸಸ್ ಸಚಿವರ ವಾರ್. ಸಿಎಲ್ಪಿ ಸಭೆಯಲ್ಲಿ ಅಸಮಾಧಾನ ಸ್ಫೋಟವಾಗುತ್ತಾ? ಕಾಂಗ್ರೆಸ್ ಅಧಿಕಾರಕ್ಕೇರಿದಾಗಿನಿಂದಲೂ ಸಚಿವರು ಹಾಗೂ ಶಾಸಕರ ನಡುವೆ ಕಿತ್ತಾಟ ಜೋರಾಗಿದೆ. ಅನುದಾನ ವರ್ಗಾವಣೆ ವಿಚಾರವಾಗಿ ಅಸಮಾಧಾನಗೊಂಡಿರುವಂತಹ ಶಾಸಕರು ಸಚಿವರ ವಿರುದ್ಧ ನಿಗೆ ಕೆಂಡವನ್ನ ಕಾರ್ತಾ ಇದ್ದಾರೆ. ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಲು ತುದಿಗಾಲಲ್ಲೇ ನಿಂತಿರುವಂತಹ ಶಾಸಕರು ಇಂದು ನಡೆಯುವಂತಹ ಶಾಸಕಾಂಗ ಸಭೆಯಲ್ಲೇ ಇದರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸರ್ಕಾರದಲ್ಲಿ ನಮಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಹೀಗಾಗಿ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲು ತೀರ್ಮಾನಿಸಲಾಗಿದೆ. ಹಾಗಾದ್ರೆ ಶಾಸಕರಿಗಿರುವ ಅಸಮಾಧಾನಗಳೇನು ಅನ್ನೋದನ್ನ ನೋಡೋದಾದ್ರೆ, 1 ವರ್ಷದಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ಲ. ಗ್ಯಾರಂಟಿಗಳು ನಮ್ಮ ಅನುದಾನವನ್ನ ನುಂಗಿಕೊಂಡಿವೆ. ಕ್ಷೇತ್ರದ ಜನರಿಗೆ ನಾವು ಉತ್ತರವನ್ನ ಕೊಡಲಾಗ್ತಾ ಇಲ್ಲ. ವರ್ಗಾವಣೆ ವಿಚಾರಗಳಿಂದಲೂ ಏನು ಲಾಭ ಇಲ್ಲ. ಪಿಡಿಒ ವರ್ಗಾವಣೆ ಕೌನ್ಸಿಲಿಂಗ್ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಸಬ್ ರಿಜಿಸ್ಟರ್ ವರ್ಗಾವಣೆ ಕೂಡ ಕೌನ್ಸಿಲಿಂಗ್ಗೆ ತೀರ್ಮಾನಿಸಲಾಗಿದೆ. ಇನ್ಸ್ಪೆಕ್ಟರ್ ವರ್ಗಾವಣೆ 2 ವರ್ಷಕ್ಕೊಮ್ಮೆ ಮಾಡಲಾಗಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲಾಗ್ತಾ ಇದೆ. ಶಾಸಕರನ್ನ ವರ್ಗಾವಣೆ ವಿಚಾರದಿಂದಲೂ ದೂರ ಇಡಲಾಗಿದೆ. ಸಮರ್ಪಕವಾದ ಅನುದಾನ ಸರ್ಕಾರದಿಂದ ಸಿಗ್ತಾ ಇಲ್ಲ. ಬಹುತೇಕ ಸಚಿವರು ನಮ್ಮ ಕೆಲಸ ಮಾಡಿಕೊಡ್ತಿಲ್ಲ. ಹೇಗೆ ಹಲವು ವಿಚಾರಗಳಿಂದ ನಮ್ಮ ಕೈ ಕಟ್ಟಿ ಹಾಕಲಾಗಿದೆ. ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲು ಕಾಯುವಂತಾಗಿದೆ. ಹೊಸದಾಗಿ ಆಯ್ಕೆಯಾದ ಶಾಸಕರ ಕಷ್ಟ ಕೇಳೋರು ಯಾರು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇಂದಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಡಿಯಲು ಶಾಸಕರು ಸಜ್ಜಾಗಿದ್ದಾರೆ. ಇದಕ್ಕೆ ಕೈ ನಾಯಕರು ಯಾವ ಪರಿಹಾರವನ್ನ ಕಲ್ಪಿಸಿಕೊಡ್ತಾರೆ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮರಣ ಮಳೆಗೆ ಕರುನಾಡು ನಲುಗಿ ಹೋಗಿದೆ. ಗುಡ್ಡ ಕುಸಿತಕ್ಕೆ ಕರಾವಳಿ ಬೆಚ್ಚಿ ಬಿದ್ದಿದೆ. ಮಣ್ಣಿನಡಿ ಸಿಲುಕಿದವರ ರಕ್ಷಣೆಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಅತ್ತ ಗಂಗಾವಳಿ ನದಿ ಆರ್ಭಟಕ್ಕೆ ಗ್ರಾಮವೊಂದು ಸರ್ವನಾಶ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಮೃದಂಗ, ಮರಣ ಮೃದಂಗ. ಕರಾವಳಿಯಲ್ಲಿ ಮಹಾಮಳೆ ಮರಣ ಮೃದಂಗ ಬಾರಿಸಿದೆ. ಮಹಾಮಳೆಗೆ ಕಾರವಾರ ನಲುಗಿ ಹೋಗಿದೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದು 4 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ಇನ್ನೂ 3 ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. 15 ಮಂದಿ ನಾಪತ್ತೆಯಾಗಿದ್ದಾರೆ. ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂತಹ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂತಹ ಲಾರಿ ಚಾಲಕರು ನಾಪತ್ತೆ ಆಗಿದ್ರು. ಆ ಪೈಕಿ ಅಂದ್ರೆ 7 ಜನರ ಪೈಕಿ 4 ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಗುಡ್ಡ ಕುಸಿದು 1 ದಿನ ಕಳೆದ್ರೂ ಮೃತದೇಹಗಳನ್ನ ಹೊರತೆಗೆಯೋಕೆ ಸಾಧ್ಯವಾಗ್ತಿಲ್ಲ. ಈವರೆಗೂ 4 ಮೃತದೇಹಗಳು ಪತ್ತೆಯಾಗಿರೋದು ಬಿಟ್ರೆ ಉಳಿದವರ ಸುಳಿವೇ ಇಲ್ಲ. ಗುಡ್ಡ ಕುಸಿತದಿಂದ ಮತ್ತೊಂದು ದುರಂತ. ಶಿರೂರು ಬಳಿ ಕುಸಿದ ಗುಡ್ಡದಿಂದ ಮತ್ತೊಂದು ದುರಂತ ಸಂಭವಿಸಿದೆ. ಗುಡ್ಡ ಕುಸಿಯುತ್ತಿದ್ದಂತೆ ದೈತ್ಯಾಕಾರದ ಬಂಡೆಕಲ್ಲುಗಳು ನದಿಗೆ ಅಪ್ಪಳಿಸಿವೆ. ಒಂದು ಬದಿಯಲ್ಲಿ ಬಂಡೆಗಲ್ಲು ನದಿಗೆ ಬೀಳುತ್ತಿದ್ದಂತೆ ಅದರ ವಿರುದ್ಧದ ಬದಿಯಲ್ಲಿ ನದಿ ನೀರು ದಡಕ್ಕೆ ಚಿಮ್ಮಿದೆ. ದಡದಲ್ಲಿದ್ದ 2 ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿವೆ. ವೃದ್ಧೆ ಸಣ್ಣವ್ವ ನಾಪತ್ತೆಯಾಗಿದ್ದಾರೆ. ಯಾವಾಗ ಗುಡ್ಡ ಕುಸಿದು ಬೀಳುತ್ತೋ ಆ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆ ಟೀ ಅಂಗಡಿಯಲ್ಲಿ ಇದ್ದವರೆಲ್ಲರೂ ಕೂಡ ಈ ಒಂದು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿತ್ತು. ಆ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಗುಡ್ಡದ ಸಮೇತವಾಗಿ ನದಿಗೆ ಬಂದು ಬೀಳುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಬದುಕು ಸರ್ವನಾಶ. ಮಹಾಮಳೆಗೆ ಗಂಗಾವಳಿ ನದಿ ರೌದ್ರ ರೂಪ ತಾಳಿದೆ. ನದಿ ನೀರಿನ ಹೊಡೆತಕ್ಕೆ ಶಿರೂರು ಬಳಿಯ ಉಳುವರೆ ಗ್ರಾಮ ಸರ್ವನಾಶವಾಗಿದೆ. ಇಡೀ ಗ್ರಾಮವೇ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಗ್ರಾಮಸ್ಥರು ಗಾಯಗೊಂಡಿದ್ರೆ 2 ಬೈಕ್ಗಳು 2 ಜಾನುವಾರು ನದಿ ಪಾಲಾಗಿವೆ. ಗಂಗಾವಳಿ ನದಿಯ ಪಕ್ಕದ ಇನ್ನೊಂದು ಊರು ಉಳುವರಿಯಲ್ಲೂ ಕೂಡ ಹಲವು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು ನೋಡ್ತಾ ಇರ್ಬೋದು. ಅದೇ ಪ್ರದೇಶದಲ್ಲಿ ಇದ್ದೇವೆ. ಯಾವ ರೀತಿಯಾಗಿ ಗುಡ್ಡ ಕುಸಿತದ ಎಫೆಕ್ಟು ಈಚೆ ಭಾಗದ ನಾಗರಿಕರನ್ನ ಅವರ ಬದುಕನ್ನು ಕೂಡ ಕಿತ್ತುಕೊಂಡಿದೆ.
ಕಂಡಿದೆ ಎಂಬ ದೃಶ್ಯವನ್ನ ಈಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ಹಲವು ಮನೆಗಳು ಕೂಡ ಇದ್ದಿರುವಂತೂ 5-6 ಮನೆಗಳು ಕೂಡ ಇಲ್ಲಿ ಧರಾಶಾಹಿಯಾಗಿದೆ. ಸಂಪೂರ್ಣವಾಗಿ ಗಂಗಾವಳಿ ನದಿಯ ಒಂದು ಪ್ರತಾಪಕ್ಕೆ ಪ್ರಲಾಪಕ್ಕೆ ಈ ರೀತಿ ಆಹುತಿ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಮನೆಯ ಸದಸ್ಯರು ಕೂಡ ತಮ್ಮ ಅಳಿದುಳಿದ ವಸ್ತುಗಳನ್ನು ಹುಡುಕುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಉಳುವರೆ ಗ್ರಾಮದಲ್ಲಿ ಮನೆಯ ಪಾಯ ಬಿಟ್ರೆ ಬೇರೇನೂ ಕಾಣಿಸ್ತಿಲ್ಲ. 6 ಮನೆಗಳು ಧ್ವಂಸವಾಗಿವೆ. ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಮನೆ ಕಳೆದುಕೊಂಡು ಮಾಲೀಕರು ದಿಕ್ಕು ತೋಚದೆ ನಿಂತಿದ್ದಾರೆ. ಸೂರು ಕಳೆದುಕೊಂಡ ಶ್ವಾನದ ಮೂಕ ರೋಧನೆ ಕರುಳು ಹಿಂಡುವಂತಿದೆ. ಸಣ್ಣ ಚಿಕ್ಕ ಇದ್ದವು ಇದು ಸಾಕು ಸರ್. ಅದು ಇನ್ನೂ ನೋಡಿ ಅದು ಒಂದು ತಪ್ಪಿಸ್ಕೊಂಡಿದೆ. ಇದೇ ಮನೆಯಲ್ಲಿದ್ದವಾಗ ಮೇಲ್ಗಡೆ ಹೋಗಿ ಓಡಿ ಆಗ ಇದು ರಭಸಕ್ಕೆ ತಪ್ಪಿಸಿಕೊಂಡಿದೆ. ನಾಯಿ ತಪ್ಪಿಸ್ಕೊಂಡಿದೆ. ಓಕೆ, ಈಗ ಹುಡುಕಾಡ್ತಾ ಇದೆ. ನನ್ನ ಇಲ್ಲ 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 ಊಟ ಹಾಕೋರು ಇಲ್ಲ ತನಗೆ ಯಾರು ಇನ್ನು ಮುಂದೆ ಗೋಳು ಅಂದ್ಕೊಂಡು ಅದು ಹುಡುಕಾಡ್ತಾ ಇದೆ ಸರ್. ಮರಣ ಮಳೆಗೆ ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ನಿಲ್ಲುತ್ತಲೇ ಇಲ್ಲ. ಅಂಕೋಲಾದ ಮಾದನಗೆರೆ ಬಳಿ 3 ಕಡೆ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ತಾಲೂಕಿನ ಬೆಟ್ಕುಳಿ, ಅಗಸೂರಿನ ಅರಣ್ಯ ಪ್ರದೇಶದಲ್ಲೂ ಗುಡ್ಡ ಧರೆಗಪ್ಪಳಿಸಿದೆ. ಕಂಡು ಕೇಳರಿಯದ ಮಳೆ ಕರಾವಳಿಯನ್ನ ಹಿಂಡಿ ಹಿಪ್ಪೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿರೂರು ಬಳಿ ಕುಸಿದ ಗುಡ್ಡ 4ರನ್ನ ಜೀವಂತ ಸಮಾಧಿ ಮಾಡಿಬಿಟ್ಟಿದೆ. ಇನ್ನೂ 3 ಮಣ್ಣಿನಡಿ ಸಿಲುಕಾಕಿಕೊಂಡಿದ್ದಾರೆ. ಮನೆ ಮಾಲೀಕರನ್ನ ಶ್ವಾನ ಹುಡುಕಾಡ್ತಾ ಇದೆ. ಮೂಕ ಪ್ರಾಣಿಯ ಮೂಕ ರೋಧನೆ ಕರಳು ಹಿಂಡುವಂತಿದೆ. ಈ ಕುರಿತ ವರದಿ ಇಲ್ಲಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ಏನಾಗ್ತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ತಾನಿದ್ದ ಮನೆ ಈಗಿಲ್ಲ. ತನ್ನನ್ನ ಮುದ್ದಾಡಿ ಸಾಕ್ದವರೂ ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಮಣ್ಣು. ಮನೆಯವರನ್ನ ಕಳ್ಕೊಂಡ ಮೂಕ ಪ್ರಾಣಿಯ ಮೂಕ ರೋದನೆ ನೋಡಿದ್ರೆ ನಿಜಕ್ಕೂ ಕರುಳು ಚುರುಕನ್ನತೆ ಕಣ್ರಿ. ಮನೆ ಮಾಲೀಕರಿಗಾಗಿ ಮೂಕ ಪ್ರಾಣಿಯ ಹುಡುಕಾಟ. ಶಿರೂರು ಬಳಿ ಗುಡ್ಡ ಕುಸಿತದಿಂದ ಒಂದು ಮನೆ ಭೂ ಸಮಾಧಿಯಾಗಿದೆ. ಆ ಮನೆಯಲ್ಲಿದ್ದವರು ಜೀವಂತ ಸಮಾಧಿಯಾಗಿದ್ದಾರೆ. ಅದೇ ಮನೆಯಲ್ಲಿ ವಾಸವಿದ್ದ ಶ್ವಾನ ತನ್ನ ಮನೆಯ ಮಾಲೀಕರನ್ನ ಹುಡುಕಾಡ್ತಾ ಇದೆ. 2 ದಿನದಿಂದ ಊಟ ಇಲ್ಲ, ಏನನ್ನೂ ತಿಂತಾ ಇಲ್ಲ ಶ್ವಾನ. ಮನೆಯವರನ್ನ ಕಳ್ಕೊಂಡು ಈ ಶ್ವಾನ ಮರುಕ ಪಡ್ತಾ ಇದೆ. 2 ದಿನದಿಂದ ಯಾರ ಬಳಿಯೂ ಹೋಗ್ತಾ ಇಲ್ಲ. ಆಹಾರ ಕೂಡ ಸೇವಿಸ್ತಾ ಇಲ್ಲ. ಯಾರ್ ಏನೇ ಕೊಟ್ರೂ ತಿಂತಾ ಇಲ್ಲ. ಇನ್ನು ಉಳುವರೆ ಗ್ರಾಮದಲ್ಲಿ ಶ್ವಾನ ಒಂದು ತನ್ನ ಸೂರು ಕಳ್ಕೊಂಡು ಮರುಕ ಪಡ್ತಾ ಇದೆ. ಶ್ವಾನ ವಾಸವಿದ್ದ ಮನೆ ಗಂಗಾವಳಿ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ. ಚಲ್ಲಾಪಿಲ್ಲಿಯಾದ ವಸ್ತುಗಳ ಬಳಿ ಹೋಗಿ ಶ್ವಾನ ಮೂಕ ರೋಧನೆ ಪಡ್ತಾ ಇದೆ. ಒಂದು ಮಹಾಮಳೆ, ಒಂದೇ ಒಂದು ನದಿ ಜೀವನ ಎರಡನ್ನೂ ಮುಳುಗಿಸಿ ಬಿಟ್ಟಿದೆ. ತನ್ನ ಸೂರನ್ನ ಕಳ್ಕೊಂಡ ಮೂಕ ಪ್ರಾಣಿಯ ಮೂಕ ರೋದನೆ ಕರುಳು ಹಿಂಡುವಂತಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಣಭೀಕರ ಮಳೆಗೆ ಉತ್ತರ ಕನ್ನಡ ಅಕ್ಷರಶಃ ನಲುಗಿ ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಅಂಕೋಲಾದ ಉಳುವರೆ ಕೊಚ್ಚಿ ಹೋಗಿತ್ತು. ಮನೆ ಕಳೆದುಕೊಂಡು ಗ್ರಾಮಸ್ಥರು ಅನಾಥರಾಗಿದ್ರು. ಸಂತ್ರಸ್ತರ ಧ್ವನಿಯಾದ ನಿಮ್ಮ ರಿಪಬ್ಲಿಕ್ ಕನ್ನಡ ಸೂರಿಲ್ಲದವರಿಗೆ ಪರಿಹಾರ ಕೊಡಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಏನ್ ಹೇಳ್ತೀರಿ ರಿಪಬ್ಲಿಕ್ ಕನ್ನಡ ಬಂದು ನಿಮ್ಮ ಒಂದು ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ